ಭವಿಷ್ಯ ನಿಮಗೆ ಗೊತ್ತಿರುವುದಿಲ್ಲ. ಇದು ನ್ಯಾಷನಲ್ ಲೆವೆಲ್ ಏನು, ರಾಜ್ಯ ಮಟ್ಟದ ಏನು, ಮಟ್ಟದ ಗೊತ್ತಿರುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ಇದು ಕರ್ನಾಟಕ ಅಕಾಡೆಮಿ ಆಫ್ ಮ್ಯಾಥಮೆಟಿಕ್ಸ್ ಇವರು ನಮಗೆ ಎಲ್ಲ ಕ್ವಶನ್ ಪೇಪರ್ಸ್ ಅನ್ನ ಒಂದು ಫೀಸ್ ಅನ್ನ ಕಟ್ಟಿಸಿ ಆ ಮಕ್ಕಳಿಗೆ ಯಾರು ಫೀಸ್ ಕಟ್ಟುತ್ತಾರೆ, ಯಾರು ಅದಕ್ಕೆ ಆಸಕ್ತಿ ಇದೆ ಅವರು ಫೀಸ್ ಕಟ್ತಾರೆ. 50 ರೂಪಾಯಿ 50 ರೂಪಾಯಿ ಫೀಸ್ ಕಟ್ಟಿಸಿ ಇದೊಂದು ಎಕ್ಸಾಮ್ ಮಾಡಿಸ್ತಾರೆ ಅವರು. ಅದು ರಾಜ್ಯ ಮಟ್ಟದಲ್ಲಿ, ನ್ಯಾಷನಲ್ ಲೆವೆಲ್ ಮತ್ತು ಕಿತ್ತೂರಲ್ಲಿ, ಹೀಗೆ ಬೇರೆ ಬೇರೆ ತರ ಇದು ಮ್ಯಾಥಮೆಟಿಕ್ಸ್ ನಲ್ಲಿ ಬರೆದು ಪಾಸ್ ಆದ ಮಕ್ಕಳಿಗೆ ಕೊಡುವಂತಹ ಒಂದು ಸರ್ಟಿಫಿಕೇಟ್, ಒಂದು ಅವಾರ್ಡ್. ಇದು ಪ್ರತಿ ವರ್ಷ ನಾವು ಮಾಡ್ತೇವೆ. ಯಾರು ಆಸಕ್ತಿ ಇದ್ದು ಮಕ್ಕಳು 50 ರೂಪಾಯಿ ಕಟ್ಟಿ ಇದನ್ನ ಬರೆಯುತ್ತಾರೆ, ಅದರಲ್ಲಿ ಏನು ಅವ್ಯವಸ್ಥೆ ಇಲ್ಲ. ಯಾರು ಅವರು ಕ್ವಶನ್ ಪೇಪರ್ ಏನು ಕಳಿಸ್ತಾರೆ ಅದನ್ನೇ ನಾವು ಬರೆಸ್ತೇವೆ, ಅದನ್ನೇ ನಾವು ವ್ಯಾಲ್ಯೂಯೇಷನ್ ಮಾಡುತ್ತೇವೆ. ತುಂಬಾ ಲಾಜಿಕಲ್ ಆಗಿ, ತುಂಬಾ ಕರೆಕ್ಟ್ ಆಗಿ ಅದನ್ನ ನಾವೆಲ್ಲ ಬರೆದದನ್ನ ಅಲ್ಲಿ ಕಳಿಸೋದು. ಎಲ್ಲಿಗೆ? ಗುಲ್ಬರ್ಗ, ಚಿತ್ರದುರ್ಗ ಕಳಿಸೋದು. ಅದನ್ನ ಅವರು ವ್ಯಾಲ್ಯೂಯೇಷನ್ ಮಾಡಿ ಫಸ್ಟ್, ಸೆಕೆಂಡ್, ಥರ್ಡ್, ಮೆರಿಟ್, ಅವಾರ್ಡ್ ಏನನ್ನೋದನ್ನ ಕಳಿಸ್ಕೊಡ್ತಾರೆ. ಇದರ ಬಗ್ಗೆ ಕೆಲವರಿಗೆ ಅನೇಕರು ಆಸಕ್ತಿ ಇಲ್ಲದೆ ಕಲಿಯುವುದಿಲ್ಲ. 50 ರೂಪಾಯಿ ಕೊಡೋದು, ಫೀಸ್ ಕಟ್ಟುವುದಿಲ್ಲ. ಫೀಸ್ ಕಟ್ಟಿದರೆ ನಾವೇ ಅಂತ ಕೊಡೋದಿಲ್ಲ, ಕಳಿಸ್ಕೊಡೋದು ಅಷ್ಟೇ ನಮ್ಮ ಕೆಲಸ. ನಾವು ಅವ್ರಿಗೆ ಲಿಸ್ಟ್ ಕೊಡೋದು, ಇಲ್ಲಿ ಎಕ್ಸಾಮ್ ಪೇಪರ್ ಕಳಿಸಿದ್ದನ್ನ, ಕ್ವಶನ್ ಪೇಪರ್ ಕಳಿಸಿದನ್ನ ಇಲ್ಲಿ ಬರೆಸುವುದು, ಪುನಃ ವ್ಯಾಲ್ಯೂಯೇಷನ್ ಇದೆ ಅಲ್ಲಿ ಕಳಿಸೋದು. ಅದನ್ನ ಅವರು ಸ್ಕೂಟಿ ಮಾಡಿ ವ್ಯಾಲ್ಯೂಯೇಷನ್ ಮಾಡಿ ಯಾರಿಗೆ ಫಸ್ಟ್ ಪ್ರೈಸ್ ಬಂದಿದೆ, ಯಾರಿಗೆ ಸೆಕೆಂಡ್ ಪ್ರೈಸ್ ಬಂದಿದೆ, ಯಾರಿಗೆ ಥರ್ಡ್ ಪ್ರೈಸ್ ಬಂದಿದೆ, ಯಾರಿಗೆ ಫಸ್ಟ್ ಕ್ಲಾಸ್ ಬಂದಿದೆ, ಅದನ್ನೆಲ್ಲ ತೋರಿಸ್ತಾರೆ ಅಷ್ಟೇ. ಹಾಗೆ ಇದನ್ನು ಕೊಡ್ತಾ ಇದ್ದು ಕೆಲವರಿಗೆ ಭವಿಷ್ಯ ಗೊತ್ತಿರುವುದಿಲ್ಲ. ಇವರು ಮಾತ್ರ ಯಾಕೆ ಬಂದಿದೆ ಅಂತ ನೀವು ಪ್ರಶ್ನೆ ಮಾಡ್ತಿರಲಿಲ್ಲ, ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇದ್ದೇನೆ.